ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್. ಎಲ್ರಿಗೂ ಭರತ್ ವಿಸ್ಡಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಳೆದ ಒಂದು ವಾರದಿಂದ ಇಂಟರ್ನ್ಯಾಷನಲ್ ನ್ಯೂಸ್ ಚಾನಲ್ಸ್ ಆಗಲಿ, ನ್ಯಾಷನಲ್ ನ್ಯೂಸ್ ಚಾನಲ್ಸ್ ಆಗಲಿ ಹಾಗೂ ಸೋಷಲ್ ಮೀಡಿಯಾ ಆಗಲಿ ಫುಲ್ ಪಬ್ಲಿಕ್ ಆಗಿ ವೈರಲ್ ಆಗ್ತಿರುವ ನ್ಯೂಸ್ ಅಂದರೆ CJ ರಾಯ್ ಅವರ ಡೆತ್ ಕೇಸ್. ನಿಮಗನ್ಸುತ್ತಾ, ಸಾವಿರಾರು ಕೋಟಿ ಬಿಸ್ನೆಸ್ ಮಾಡಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ ಅನ್ನು ಕಟ್ಟಿರುವ ಒಬ್ಬ ಮಾಲೀಕ ಜಸ್ಟ್ IT ರೈಡ್ ನಡೆದಿದ್ದಕ್ಕೋಸ್ಕರ ಶೂಟ್ ಮಾಡಿಕೊಂಡು ಸತ್ರು ಅಂತ. ಈ ಒಂದು ರೀಸನ್ ನಿಮಗೆ ನಿಜ ಅನ್ಸುತ್ತಾ? ಈ ವಿಡಿಯೋನ ನೋಡ್ತಾ ಹೋಗಿ ನಿಮಗೆ ಎಷ್ಟೋ ಕ್ವಶನ್ಸ್ ಹುಟ್ಟಾ ಬರ್ತವೆ. ಅದರಲ್ಲಿ ಸ್ವಲ್ಪ ಮಟ್ಟಕ್ಕೆ ರಿಯಾಲಿಟಿ ನಿಮ್ಮ ಕಣ್ಮುಂದೆ ತಗೊಂಡ್ಬಂದು ಕೂರಿಸ್ತೀನಿ. ಈ ಕೇಸಲ್ಲಿ ನಾವು ಯಾವುದೇ ಕನ್ಕ್ಲೂಷನ್ ಕೊಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅ ಸೆನ್ಸಿಟಿವ್ ಹೈ ಪ್ರೊಫೈಲ್ಡ್ ಕೇಸ್. ಈಗ CJ ರಾಯ್ ಅವರ ಲೈಫ್ ಸ್ಟೈಲ್ ನಿಮಗೆ ಗೊತ್ತಿರುತ್ತೆ. ತುಂಬ ಜನ ಅವರ ಇನ್ಸ್ಟಾಗ್ರಾಮ್ನ ನೋಡಿರ್ತೀರ. 1.5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಬೆಂಗಳೂರು, ಕೇರಳ, ದುಬೈ ಈ ಪ್ಲೇಸಸ್ ಬಗ್ಗೆ ಅವರ ಇನ್ಸ್ಟಾಗ್ರಾಮ್ ಫೀಡಲ್ಲಿ ತುಂಬ ಕಂಟೆಂಟ್ ಕೊಟ್ಟಿದ್ದಾರೆ. ಅವರು ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಅನ್ನೋದು ಗೊತ್ತು, ಸಾವಿರಾರು ಕೋಟಿ ಒಡೆಯ ಅನ್ನೋದು ಗೊತ್ತು. ಆ್ಯಂಡ್ ನಾವು ಬಿಗ್ ಬಾಸ್ ಕನ್ನಡ ಸೀಸನ್ 1 ಇಂದ ಸೀಸನ್ 12 ವರೆಗೂ ನೋಡಿದರೆ ವಿನ್ನರ್ಗೆ ಸ್ಪಾನ್ಸರ್ ಮಾಡಿರೋವರು ಕಾನ್ಫಿಡೆಂಟ್ ಗ್ರೂಪ್ನ CEO ಅಂದರೆ CJ ರಾಯ್ ಅವರು ಆಗಿರ್ತಾರೆ. ಆ್ಯಂಡ್ ಸುದೀಪ್ ಸರ್ ಸ್ಟೇಜ್ ಮೇಲೆ ಕರೆಯೋ ಮುಂದೆ ಕೂಡ ನಮಗೆ ತುಂಬ ಗೊತ್ತಿರೋರು, ನಮ್ಮ ಪರ್ಸನಲ್ ಫ್ರೆಂಡ್ ಅಂತ ಅನೌನ್ಸ್ ಮಾಡಿ ಕರೀತಾರೆ CJ ರಾಯ್ ಅವ್ರನ್ನ. ಆ್ಯಂಡ್ ಅವರ ಇನ್ಸ್ಟಾಗ್ರಾಮ್ ಕಂಟೆಂಟ್ ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದರೆ ಅವ್ರು ನೋಡಲಿಕ್ಕೆ ತುಂಬ ಜಾಯ್ಫುಲ್ ಪರ್ಸನ್ ಥರ ಕಾಣಿಸ್ಕೊಳ್ತಾರೆ. ಆ್ಯಂಡ್ ನಾವು ಈ ಕೇಸ್ನ ನೋಡೋ ಒಂದು ದೃಷ್ಟಿಕೋನ ಇದೆಯಲ್ಲ, ಒಂದು ಕ್ರಿಮಿನಲ್ ಲಾಯರ್, ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ CID ಇರುತ್ತೆ ಅಲ್ಲ, ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿಂದ ನೋಡೋಣ. ನಂಬರ್ 1, ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮೀಡಿಯಾ ಮುಂದೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಪ್ರಕಾರ ಪೊಲೀಸರಿಗೆ ಸುಮಾರು 4:40ಗೆ ಈ ಥರ CJ ರಾಯ್ ಅವರು ಸತ್ತಿದ್ದಾರೆ ಅನ್ನೋ ನ್ಯೂಸ್ ಗೊತ್ತಾಗುತ್ತೆ. ಅವರ ಪಿಸ್ತೂಲಿಂದ ಅವರ ಎದೆಗೆ ಶೂಟ್ ಮಾಡಿಕೊಂಡು ಸತ್ತಿದ್ದಾರೆ, ಇನ್ನಿಷ್ಟು ಇನ್ವೆಸ್ಟಿಗೇಷನ್ ಮಾಡೋದು ಬಾಕಿ ಇದೆ ಅಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಮೀಡಿಯಾ ಮುಂದೆ ಹೇಳ್ತಾರೆ. ಈಗ ನಾನು ನಿಮ್ಮ ಮುಂದೆ ಕೆಲವಷ್ಟು ಸಿನಾರಿಯೋಸ್ ಇಡ್ತಾ ಹೋಗ್ತೀನಿ. ನೀವು ಯಾವ ಥರ ಆಲೋಚನೆ ಮಾಡಬೇಕು ಅನ್ನೋದು ನಾನು ಮುಂಚೆನೇ ಹೇಳಿನಿ. ಒಂದು, ಕ್ರಿಮಿನಲ್ ಲಾಯರ್ ಆ್ಯಂಡ್ CID ಡಿಪಾರ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಆಲೋಚನೆ ಮಾಡಬೇಕು. ಈಗ ಯಾರದೇ ಮನೆಗೆ IT ರೈಡ್ ನಡೆದ್ರೆ ಅವ್ರು ಏನು ಮಾಡ್ತಾರೆ? ಫಸ್ಟ್ ಅವರು ಮಾಡೋದು ಏನಂದರೆ, ಮನೆಯಲ್ಲಿ ಯಾರು ಎಲ್ಲಿದ್ದಾರೋ, ಯಾವ ಬಟ್ಟೆ ಹಾಕ್ಕೊಂಡಿದ್ದಾರೋ ಅಲ್ಲಿಗೆ ಅವ್ರ ಮೂಮೆಂಟ್ಸ್ ಎಲ್ಲ ಸ್ಟಾಪ್ ಮಾಡಿ ಅವ್ರ ಹತ್ರ ಇರೋ ಮೊಬೈಲ್ಸನ್ನು ಕಿತ್ಕೋತಾರೆ. ನಂತರ ಅವರಿಗೆ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕಮ್ಯುನಿಕೇಷನ್ ಇಲ್ಲದೆ ಎಲ್ಲ ಟೆಲಿಫೋನ್ ಹಾಗೂ ವೈಫೈ ಕನೆಕ್ಷನ್ಸ್ನ ಕಟ್ ಮಾಡ್ತಾರೆ. ಈಗ ನೀವೇ ಯೋಚನೆ ಮಾಡಿ, ಒಬ್ಬ ಇಂಪಾರ್ಟೆಂಟ್ ಪರ್ಸನ್, ಕಾನ್ಫಿಡೆಂಟ್ ಗ್ರೂಪ್ಗೆ ಅವರೇ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಆಗಿರ್ತಾರೆ, ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನೋ ಇಲ್ಲಿಗಲ್ ಕೇಸಸ್ ಆಗಿರ್ಬೋದು, ಏನೋ ಇನ್ನೊಂದಾಗಿರ್ಬೋದು, ರೈಡ್ ಮಾಡ್ತಾರೆ. ಇಂತಹ ಸಮಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, CJ ರಾಯ್ ಅವರ ಮೇಲೆ ಒಬ್ಬ ವ್ಯಕ್ತಿನ ಇಲ್ಲ ಒಬ್ಬ ಸೆಕ್ಯೂರಿಟಿ ಇಲ್ಲ ಯಾವುದೋ ಅವರು IT ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋ ಒಬ್ಬ ವ್ಯಕ್ತಿನ ಅಲ್ಲಿ ನಿಲ್ಲಿಸ್ತಾರೆ. ಇಲ್ಲ ಅವ್ರ ಹತ್ರ ಯಾವುದೇ ಮೂವ್ಮೆಂಟ್ ಮಾಡೋದಕ್ಕೆ ಬಿಡದೆ ಅವ್ರ ಹತ್ರ ಒಬ್ಬ ಪರ್ಸನ್ನ ಇಟ್ಟಿರ್ತಾರೆ. ಇಂತಹ ಸಮಯದಲ್ಲಿ CJ ರಾಯ್ ಅವರು ತನ್ನ ಪಿಸ್ತೂಲ್ನ ಹೇಗೆ ತಗೊಂಡು ಬಂದರು, ಆನಂತರ ಹೇಗೆ ಶೂಟ್ ಮಾಡಿಕೊಂಡು ತಮಗೆ ತಾವೇ ಹೇಗೆ ಶೂಟ್ ಮಾಡಿಕೊಂಡು ಸತ್ರು, ಈ ಮಾಹಿತಿ ನಿಜಾನ ಸುಳ್ಳ? ಪಾಯಿಂಟ್ ನಂಬರ್ 2, ಈಗ ಯಾವುದೇ ಸ್ಥಳದಲ್ಲಿ ಒಂದು IT ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಇಲ್ಲ ರೈಡನ್ನು ನಡೆಸಿದೆ ಅಂದರೆ ಅಲ್ಲಿ ಅವರ ಹೆಸರು ಮೇಲಿರೋ ಎಲ್ಲ ವಸ್ತುಗಳನ್ನು, ಎನಿ ಅಸೆಟ್ ಅವರ ವಶಕ್ಕೆ ತಗೊಳ್ತಾರೆ. ಎನಿ ಕೈಂಡ್ ಆಫ್ ಅಸೆಟ್ ಅಂದರೆ ಎಲ್ಲ ಬೆಲೆ ಬಾಳುವಂತಹ ವಸ್ತುಗಳು, ಲೈಕ್ ಈವನ್ ಎಕ್ಸ್ಪೆನ್ಸಿವ್ ಕ್ಲಾತ್ಸೇ ಆಗಿರಲಿ, ಎಲ್ಲವನ್ನು ಇವ್ರ ವಶಕ್ಕೆ ತಗೊಳ್ತಾರೆ. ಇಂತಹ ಸಮಯದಲ್ಲಿ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರ ಹತ್ರ ಒಂದು ಪಿಸ್ತೂಲ್ ಇರುತ್ತೆ, ಅವರ ಹತ್ರ ಒಂದು ಗನ್ ಇರುತ್ತೆ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತಿರೋದಿಲ್ವಾ? ಅವರು ಅದನ್ನು ಕಲೆಕ್ಟ್ ಮಾಡ್ಕೊಂಡಿರೋದಿಲ್ಲ ಅನ್ನೋ ವಿಷಯನ ನೀವು ನಂಬ್ತೀರಾ? ಪಾಯಿಂಟ್ ನಂಬರ್ 3, ಈಗ ಇವ್ರು ರೈಡ್ ಮಾಡಿರುವ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಇನ್ಸಿಡೆಂಟ್ ನಡೆದಿರೋದು, CJ ರಾಯ್ ಅವರು ಶೂಟ್ ಮಾಡ್ಕೊಂಡು ಸತ್ತಿರೋದು ಥರ್ಡ್ ಡೇ ಸಂಜೆ ಎಂಬ ಮಾಹಿತಿ ನಮಗಿದೆ. ಈಗ ನೀವೇ ಯೋಚಿಸಿ, ನಾನು ಮೊದಲೇ ಹೇಳಿದ್ದೀನಿ, ಒಂದು ಸಾವಿರಾರು ಕೋಟಿ ಬೆಲೆ ಬಾಳುವಂತಹ
ಬಿಸ್ನೆಸ್ ಅನ್ನು ಸ್ಥಾಪಿಸಿರುವ ವ್ಯಕ್ತಿ ಒಂದು ಚಿಕ್ಕ IT ರೈಡ್ ನಡೆದಿರುವ ಕಾರಣಕ್ಕೆ ಶೂಟ್ ಮಾಡಿಕೊಂಡು ಸಾಯ್ತಾರ? ಈ ತರ ಸಾಧ್ಯತೆ ಇದೆನಾ? ನೀವು ಕೆಫೆ ಕಾಫಿ ಡೇ ಮಾಲೀಕರು ಸತ್ತಿರುವಂತಹ ವಿಡಿಯೋನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಅವ್ರು ಯಾವುದೋ ನೀರು ಬರುವ ಸ್ಥಳದಲ್ಲಿ ಲೈಕ್ ಕುಂದಾಪುರ ಆ ಸೈಡ್ ಹೋಗ್ತಾರೆ, ಆ ನಂತರ ಅವ್ರು ಕಾಣಿ ಆಗ್ತಾರೆ. ಆದಮೇಲೆ ಇನ್ವೆಸ್ಟಿಗೇಷನ್ ನಡೆಸಿದ ಮೇಲೆ ಅವ್ರ ಡೆಡ್ ಬಾಡಿ ಸಿಗುತ್ತೆ. ಅವರು ಯಾಕೆ ಸತ್ರು, ಏನಕ್ಕೆ ಸತ್ರು ಅನ್ನೋದು ಯಾರಿಗೂ ಆ ಕ್ವಶನ್ಗೆ ಇದುವರೆಗೂ ಆನ್ಸರ್ ಸಿಕ್ಕಿಲ್ಲ. ಆನಂತರ CJ ರಾಯ್ ಅವರು ಏನಕ್ಕೆ ಸತ್ರು ಅನ್ನೋದ್ರ ಮೇಲೆ ಸ್ವಲ್ಪ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ಕ್ರಿಮಿನಲ್ ಲಾಯರ್ ಅವರು ಏನೇನು ಕ್ವಶನ್ಸ್ ಕೇಳ್ತಾರೆ, ಅವ್ರು ಆ ಥರ ಶೂಟ್ ಮಾಡ್ಕೊಂಡು ಸಾಯೋದಕ್ಕೆ ರೀಸನ್ ಏನು, ಅದ್ರ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಅವರ ಸೈಕಾಲಜಿ, ಮೆಂಟಲ್ ಹೆಲ್ತ್ ಹೇಗೆ ಇತ್ತು. 3 ದಿನ IT ರೈಡ್ ನಡೆದಿದೆ. ಆ IT ಡಿಪಾರ್ಟ್ಮೆಂಟಿಂದ ಹೋದ ವ್ಯಕ್ತಿಗಳು ಹೇಗೆ ಅವ್ರ ಜೊತೆ ನಡ್ಕೊಂಡಿದ್ದಾರೆ ಅನ್ನೋ ವಿಷಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ IT ಡಿಪಾರ್ಟ್ಮೆಂಟಿಂದ ಹೋದವರು ಏನಾದರೂ ಬೌಂಡ್ರಿನ ಕ್ರಾಸ್ ಆದ್ರ, ಪರ್ಸನಲ್ ಟ್ರಿಗರ್ ಮಾಡಿ ಪರ್ಸನಲ್ ಆಗಿ ಟಾರ್ಚರ್ ಮಾಡಿದರೆ ಅದನ್ನ ಕಸ್ಟೋಡಿಯಲ್ ಟಾರ್ಚರ್ ಅಂತ ಅಂತಾರೆ. ಈಗ IT ಡಿಪಾರ್ಟ್ಮೆಂಟ್ ಅವ್ರನ್ನ ಪೊಲೀಸರು ವಶಕ್ಕೆ ತಗೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಕ್ರಿಮಿನಲ್ ಲಾಯರ್ಸ್ ಯಾವ ಥರ ಆಲೋಚನೆ ಮಾಡ್ತಾರೆ ಅಂದರೆ ಆ ಪಾಯಿಂಟಲ್ಲಿ ಲೈಕ್ ಆ ಇನ್ಸಿಡೆಂಟ್ CJ ರಾಯ್ ಅವರು ಶೂಟ್ ಮಾಡ್ಕೊಂಡು ಸಾಯೋ ಮುಂದೆ ಅಲ್ಲಿ ಯಾರಾದರೂ ಐ ವಿಟ್ನೆಸ್ ಇದ್ರಾ, ಇಲ್ಲ CCTV ಫೋಟೇಜಸ್ ಇದ್ದರೆ ಈ ಕೇಸ್ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಆ್ಯಂಡ್ ಅವರು ಆ ಪಿಸ್ತೂಲ್ನ ಯಾವ ಕೈಯಿಂದ ಶೂಟ್ ಮಾಡಿಕೊಂಡ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ರೈಟ್ ಹ್ಯಾಂಡಾ ಇಲ್ಲ ಲೆಫ್ಟ್ ಹ್ಯಾಂಡಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಮಂದಿ ಲೆಫ್ಟ್ ಹ್ಯಾಂಡಿಂದ ಹ್ಯಾಬಿಚ್ಯೂಟ್ ಆಗಿರ್ತಾರೆ, ಸ್ವಲ್ಪ ಮಂದಿ ರೈಟ್ ಹ್ಯಾಂಡಿಂದ ಹ್ಯಾಬಿಚ್ಯೂಟ್ ಆಗಿರ್ತಾರೆ. ಈಗ ಲೈಕ್ ಅವರ ಹ್ಯಾಬಿಚ್ಯೂಟ್ ಆಗಿರುವಂತಹ ಕೈಯಿಂದನೇ ಶೂಟ್ ಮಾಡ್ಕೊಂಡ್ರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಎಷ್ಟು ಡಿಸ್ಟೆನ್ಸಿಂದ ಶೂಟ್ ಮಾಡಿಕೊಂಡ್ರು, ಎಷ್ಟು ಬುಲೆಟ್ಸ್ನ ಶೂಟ್ ಮಾಡಿಕೊಂಡ್ರು, ಆ್ಯಂಡ್ ಅವರ ಗನ್ನಿಗೆ ಲೈಸೆನ್ಸ್ ಇದೆನಾ ಇಲ್ವಾ. ಇನ್ ಕೇಸ್ ಆ ಸಮಯದಲ್ಲಿ ಅಲ್ಲಿ ಯಾರಾದರೂ ಇದ್ದರೆ ಆ ಸೌಂಡ್ನ ಕೇಳಿಸ್ಕೊಂಡ್ರ ಇಲ್ಲ, ಐ ವಿಟ್ನೆಸ್ ಇದೆನಾ ಇಲ್ವಾ. ಒಂದು ವೇಳೆ ಈ ಕೇಸಿಗೆ ಏನಾದರೂ ಐ ವಿಟ್ನೆಸ್ ಇದ್ದರೆ ಅವರು ನಂತರ ಏನು ಆ್ಯಕ್ಷನ್ ತಗೊಂಡ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಅವರು ಫಸ್ಟ್ ಪೊಲೀಸಿಗೆ ಕಾಲ್ ಮಾಡಿದ್ರ, ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ರ, ಪೊಲೀಸ್ ಆ ಜಾಗಕ್ಕೆ ಯಾವ ಟೈಮಲ್ಲಿ ಬಂತು, ಆಂಬ್ಯುಲೆನ್ಸ್ ಆ ಜಾಗಕ್ಕೆ ಯಾವ ಟೈಮಲ್ಲಿ ಬಂತು, ಅವ್ರು CJ ರಾಯ್ ಅವರನ್ನ ಯಾವ ಹಾಸ್ಪಿಟ್ಲಿಗೆ ತರಿಸಿದ್ರು, ಹಾಸ್ಪಿಟ್ಲಿಗೆ ಹೋಗುವ ದಾರಿಯಲ್ಲಿ ಅವ್ರು ಏನಾದರೂ ಕಾನ್ಶಿಯಸ್ ಅಲ್ಲಿ ಇದ್ರ, ಏನಾದರೂ ಮಾತನಾಡಿದ್ರ, ಪೊಲೀಸರು ಆ ಜಾಗಕ್ಕೆ ಬಂದ ಮೇಲೆ ಆ ಜಾಗನ ಎಷ್ಟು ಸೇಫ್ ಆಗಿ ಮೇಂಟೈನ್ ಮಾಡಿದ್ರು, ಅಲ್ಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಗೆ ಬಂದ್ರ, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಆ ಜಾಗದಿಂದ ಯಾವ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದರು. ನಾನು ನಿಮಗೆ ಮುಂಚೆನೇ ಹೇಳಿದೆ, CCTV ಫೋಟೇಜ್ ಇದ್ದರೆ ಈ ಕೇಸ್ ತುಂಬ ಈಸಿಯಾಗಿ ಸಾಲ್ವ್ ಆಗುತ್ತೆ. ಒಂದು ವೇಳೆ ಐ ವಿಟ್ನೆಸ್ ಇದ್ದರೆ ಈ ಕೇಸ್ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಯಾಕಂದರೆ ಇನ್ವೆಸ್ಟಿಗೇಷನ್ ನಡೆಸಬೇಕಾಗುತ್ತೆ. ಈಗ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ತಿಳ್ಕೊರಿ, CCTV ಫೋಟೇಜ್ ಆಗಲಿ ಐ ವಿಟ್ನೆಸ್ ಆಗಲಿ ಯಾವುದೇ ಪ್ರೂಫ್ಸ್, ಯಾವುದೇ ಎವಿಡೆನ್ಸಸ್ ಇಲ್ಲ. ಈ ವಿಷಯ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಕಂಡುಹಿಡಿಯೋದು ತುಂಬ ಕಾಂಪ್ಲಿಕೇಟ್ ಆಗುತ್ತೆ. ಈಗ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಷಯ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. ಯಾಕೆ ಅವ್ರ ಹತ್ರ ದುಡ್ಡಿದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಎಲ್ಲ ಲಕ್ಸುರಿಯಸ್ ಲೈಫ್ ಇದೆ, ಏನಕ್ಕೆ ಅವರು ಸೂಸೈಡ್ ಮಾಡಿಕೊಂಡ್ರು. ಹಿ ಸ್ಟಾರ್ಟೆಡ್ ಫ್ರಮ್ ನಥಿಂಗ್, ಅಂದರೆ ಏನೋ ಇಲ್ಲ ಅಂಥ ಸಿಚುವೇಶನಿಂದ ಈಗ ಇಂಟರ್ನ್ಯಾಷನಲ್ ಬ್ರ್ಯಾಂಡನ್ನು ಸ್ಥಾಪಿಸಿದ್ದಾರೆ. ರೀಸೆಂಟ್ ಟೈಮ್ಸಲ್ಲಿ ನಮ್ಮ ಕನ್ನಡ ಆಲ್ರೌಂಡರ್ ಯೂಟ್ಯೂಬ್ ಚಾನಲಲ್ಲಿ ಅವರೊಂದು ಪೋಡ್ಕ್ಯಾಸ್ಟನ್ನು ಕೊಡ್ತಾರೆ. ಆ ಪೋಡ್ಕ್ಯಾಸ್ಟಲ್ಲಿ ಇವರು ತುಂಬ ವಿಷಯಗಳನ್ನು ಶೇರ್ ಮಾಡ್ತಾರೆ. ಹಿ ವಾಸ್ ಫನ್, ಹಿ ವಾಸ್ ಮೋಟಿವೇಶ್ನಲ್, ಹಿ ವಾಸ್ ಸೀರಿಯಸ್, ಅಂದರೆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿ ಅವರು ತುಂಬ ವಿಷಯಗಳನ್ನ ಶೇರ್ ಮಾಡ್ತಾರೆ. ಇವರು ಏಕೆ ಸತ್ರು, ಆ 3 ದಿನ IT ಡಿಪಾರ್ಟ್ಮೆಂಟ್ ಅವರು ಇವ್ರನ್ನ ಏನೇನು ಕ್ವಶನ್ಸ್ ಕೇಳಿದ್ರು, ಯಾವ ರೀತಿ ಕೇಳಿದ್ರು ಅನ್ನೋದು ಟ್ರಾನ್ಸ್ಪರೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರಾ ಇಲ್ವಾ ಅನ್ನೋದು ನೋಡಬೇಕು. ಯೂಶ್ವಲಿ ಹೈ ಅಫಿಷಿಯಲ್ಸ್ ಲೈಕ್ ಬಿಸ್ನೆಸ್ ಮ್ಯಾನ್, ಮೇನ್ಲಿ ಪೊಲಿಟಿಷಿಯನ್ಸ್, ಅವರೆಲ್ಲರಿಗೆ ಕ್ಯಾಶುವಲ್ ಆಗಿ ಒಂದು IT ರೈಡ್ ನಡೀತಿದೆ ಅಂದರೆ ಯೂಶ್ವಲಿ ಅವರಿಗೆ ಒಂದು ಪ್ರಿಯರ್ ಇಂಟಿಮೇಷನ್ ಅನ್ನೋದು ಇರುತ್ತೆ. ಮೇನ್ಲಿ ಕೆಲವೊಂದಿಷ್ಟು ಪೊಲಿಟಿಷಿಯನ್ಸ್ ಮೇಲೆ IT ರೈಡ್ ನಡೆದಾಗ ಯಾರೋ ಒಬ್ಬರು ಸಾಯ್ತಾರೆ ಅನ್ನೋ ಕ್ವಶನ್ಸ್ ನನ್ನ ನೀವು ಕೇಳಿದ್ರೆ, ಎಸ್ ಕಂಪಲ್ಸರಿ ಸತ್ತೇ ಸಾಯ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ ಆಲ್ ದ ಪೊಲಿಟಿಷಿಯನ್ಸ್, ಐ ಆಮ್ ಸ್ಪೀಕಿಂಗ್ ಅಬೌಟ್ ಫ್ಯೂ ಪೊಲಿಟಿಷಿಯನ್ಸ್. ಸಾಯೋದು ಯಾರು ಗೊತ್ತಾ, ಸಾಯೋದು ಪೊಲಿಟಿಷಿಯನ್ಸ್ ಅಲ್ಲ, ಅವ್ರ ಹತ್ರ ಕೆಲಸ ಮಾಡ್ತಿರ್ತಾರಲ್ಲ, ಲೈಕ್ ಪರ್ಸನಲ್ ಅಸಿಸ್ಟೆಂಟ್ ಆಗಲಿ, ಅವರ ಒಂದು ಡ್ರೈವರ್ ಆಗಲಿ, ಅವ್ರು ಸಾಯ್ತಾರೆ. ಪೊಲಿಟಿಷಿಯನ್ಸ್ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತಲ್ಲ, ಪಬ್ಲಿಕ್ ಆಗಿ ಗೊತ್ತಿರೋದಿಲ್ಲ, ಬಟ್ ಅವರಿಗೆ ಗೊತ್ತಿರುತ್ತಲ್ಲ, ಅಂಥವರು ಪೊಲಿಟಿಷಿಯನ್ಸ್ ಅವ್ರ ಮೇಲೆ IT ರೈಡ್ ನಡೆಯೋ ಮುಂದೆ ಅದು ಯಾಕೋ ಗೊತ್ತಿಲ್ಲ ಸಡನ್ ಆಗಿ ಸತ್ತೋಗ್ಬಿಡ್ತಾರೆ.
ಈ ಕೇಸ್ ತುಂಬಾ ವಿಚಿತ್ರವಾಗಿದೆ. ಯಾಕಂದ್ರೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ, ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಮೀಡಿಯಾ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಇಂಥ ಒಂದು ಚಿಕ್ಕ IT ರೈಡ್ ನಡೆಯೋದ್ರಿಂದ ಇವರು ಸಾಯೋಕೆ ಸಾಧ್ಯನೇ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ ಅನ್ನು ಮೀಡಿಯಾ ಮುಂದೆ ಕೊಟ್ಟಿರ್ತಾರೆ. ಈ ಘಟನೆ ನಡೆದ ನಂತರ ಅವರ ದೇಹವನ್ನು ಅಟಾಪ್ಸಿ ರಿಪೋರ್ಟ್ಗೆ ಕಳಿಸ್ಕೊಡ್ತಾರೆ. ಅಟಾಪ್ಸಿ ರಿಪೋರ್ಟ್ ಬಂದ್ಮೇಲೆ ಅಟಾಪ್ಸಿ ರಿಪೋರ್ಟ್ ಅಲ್ಲಿ ಅವ್ರು ಎಷ್ಟು ಡಿಸ್ಟೆನ್ಸ್ ಇಂದ ಶೂಟ್ ಮಾಡ್ಕೊಳ್ತಾರೆ, ಯಾವ ಗನ್ ಇಂದ ಶೂಟ್ ಮಾಡ್ಕೊಳ್ತಾರೆ, ಅಂಡ್ ಅವರ ಬಾಡಿಯಲ್ಲಿ ಯಾವ್ಯಾವ ಆರ್ಗನ್ಸ್ ಅಥವಾ ಯಾವ್ಯಾವ ಟಿಶ್ಯೂಸ್ ಡ್ಯಾಮೇಜ್ ಆಗ್ತವೆ, ಇಟ್ ಡಿಪೆಂಡ್ಸ್. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಇಂದ ಶೂಟ್ ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ, ಎಷ್ಟು ಡಿಸ್ಟೆನ್ಸ್ ಇಂದ ಶೂಟ್ ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಾಡಿಯಲ್ಲಿ ಎಷ್ಟು ಡಿಸ್ಟೆನ್ಸ್ ಆ ಬುಲೆಟ್ ಟ್ರಾವೆಲ್ ಆಗಿದೆ ಅನ್ನೋದು. ಇದೆಲ್ಲ ಸೈಡಿಗೆ ಇಟ್ಟರೆ 3 ದಿನ ಇನ್ವೆಸ್ಟಿಗೇಷನ್ ನಡೆದ್ರೂ ಕೂಡ ಅವ್ರ ಕಡೆಯಿಂದ ಪಿಸ್ತೂಲ್ ಅನ್ನು IT ಡಿಪಾರ್ಟ್ಮೆಂಟ್ ಅವರು ಯಾಕೆ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಇನ್ನೊಂದು, ಅವ್ರ ಆ ಪಿಸ್ತೂಲ್ ಅನ್ನು ತಗೊಂಡ್ ಬರೋದಕ್ಕೆ ಅವ್ರು ಹೇಗೆ ಅವಕಾಶ ಮಾಡಿಕೊಟ್ರು, ಅವರಿಗೆ ಹೇಗೆ ಟೈಮ್ ಸಿಕ್ತು ಆ ಪಿಸ್ತೂಲ್ ಅನ್ನು ತಗೊಂಡ್ ಬಂದು ಶೂಟ್ ಮಾಡ್ಕೊಳ್ಳಕ್ಕೆ ಅನ್ನೋದು ಇನ್ನೊಂದು ಸೆಕೆಂಡ್ ಕ್ವಶನ್ ಆಗಿರುತ್ತೆ. ಸೊ ಎಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಪೊಲೀಸ್ ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದನ್ನ ಮಾತ್ರ ನೀವು ನಂಬ್ರಿ. ಸೊ ಸದ್ಯಕ್ಕೆ ನಾವು ಇಷ್ಟೇ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯ. ಬಿಕಾಸ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕು, ಅವ್ರ ಬಾಯಿಂದನೇ ಕೆಲವೊಂದಿಷ್ಟು ವಿಷಯಗಳು ಹೊರಗಡೆ ಬರಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.